ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಗೆಳೆಯರೆ ನೋಡಿ, ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ಟೋರೇಜ್ ಟೆಕ್ನಾಲಜೀಸ್ ಆ್ಯಂಡ್ ಆಟೋಮೇಷನ್ ಲಿಮಿಟೆಡ್ನಲ್ಲಿ ಕರೆತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ವಿಡಿಯೋ ಬಂದುಬಿಟ್ಟು ಈ ಒಂದು ಹುದ್ದೆಯ ಮೇಲೆ ಆಗಿರುತ್ತೆ. ಹುದ್ದೆ ಬಂದುಬಿಟ್ಟು ಬೆಂಗಳೂರಿನಲ್ಲಿ ಜಾಬ್ ಕೂಡ ನಿಮಗೆ ಇರುತ್ತೆ ಸ್ನೇಹಿತರೆ. ನೋಡಿ, ಇದೇ ಥರದ ಎಲ್ಲ ಕನ್ನಡದ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ ನೇಮ್ ಪ್ರಕಾರ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ITI ಆದರಿಗೂ ಒಂದು ಶೇರ್ ಮಾಡಿ ಅಂತ ಹೇಳ್ತೇನೆ ಸ್ನೇಹಿತರೆ. ITI ಫಿಟ್ಟರ್ ಹುದ್ದೆ, ಸರಿನಾ? ITIನಲ್ಲಿ ಫಿಟ್ಟರ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆ ಆಗಿರುತ್ತೆ. ಕಂಪನಿಯ ಹೆಸರು ನೋಡೋದಾದರೆ ಸ್ಟೋರೇಜ್ ಟೆಕ್ನಾಲಜೀಸ್ ಆ್ಯಂಡ್ ಆಟೋಮೇಷನ್ ಲಿಮಿಟೆಡ್ ಈ ಒಂದು ಕಂಪನಿಯ ಹೆಸರು. ಉದ್ಯೋಗ ಸ್ಥಳ ನೋಡಿ, ನಾಗದಾಸನಹಳ್ಳಿ, ದೊಡ್ಡಬಳ್ಳಾಪುರ ರಸ್ತೆ, ಬೆಂಗಳೂರು. ನೋಡಿ, ಬೆಂಗಳೂರಿನ ಯಲಹಂಕದಲ್ಲಿ ಈ ಒಂದು ಹುದ್ದೆ ಇರುತ್ತೆ ಸ್ನೇಹಿತರೆ. ಸಂಬಳ ಮತ್ತು ಕೆಲಸದ ಸಮಯ ನೋಡೋದಾದರೆ ಸಂಬಳ ಬಂದುಬಿಟ್ಟು 17,000 ರಿಂದ 18,000 ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. ಕೆಲಸದ ಸಮಯ ಡೇ ಶಿಫ್ಟ್, ಆಗಲು ಮಾತ್ರ, ಸರಿನಾ? ಯಾವುದೇ ರೀತಿ ನೈಟ್ ಶಿಫ್ಟು ಮತ್ತು ಸೆಕೆಂಡ್ ಶಿಫ್ಟ್ ಇರೋದಿಲ್ಲ, ಬರೀ ಫಸ್ಟ್ ಶಿಫ್ಟ್ ಮಾತ್ರ ನಿಮಗೆ ಇಲ್ಲಿ ಇರುತ್ತೆ ಗೆಳೆಯರೆ. ಅರ್ಹತೆ ಮತ್ತು ವಯೋಮಿತಿ ನೋಡೋದಾದರೆ ITI ಫಿಟ್ಟರ್ ಪಾಸಾಗಿರಬೇಕು. ನೋಡಿ, ITIನಲ್ಲಿ ಫಿಟ್ಟರ್ ಪಾಸಾದರೂ ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಫ್ರೆಷರ್ ಮತ್ತು 1 ವರ್ಷದ ಅನುಭವ ಇರೋರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಹಾಕ್ಬೋದು. ಅಲ್ಲೇ ಹೋಗಿ ನೀವು ಇಂಟರ್ವ್ಯೂ ಕೂಡ ಕೊಟ್ಕೋಬೋದು, ಸರಿನಾ? ಇಂಜಿನಿಯರಿಂಗ್ ಡ್ರಾಯಿಂಗ್ ಓದುವ ಮೂಲಭೂತ ಜ್ಞಾನ ಇರಬೇಕು. ನೋಡಿ, ಇಂಜಿನಿಯರಿಂಗ್ ಜ್ಞಾನ ಓದೋದಂದರೆ ಫಿಟ್ಟರ್ನಲ್ಲಿ ನಾನೊಬ್ಬ ಫಿಟ್ಟರ್ ಆಗಿರೋದ್ರಿಂದ, ITI ಮಾಡಿ ನಾನು ಫಿಟ್ಟರ್ ಆಗಿರೋದ್ರಿಂದ ಇಂಜಿನಿಯರಿಂಗ್ ಡ್ರಾಯಿಂಗ್ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ನಿಮಗೂ ಕೂಡ ಅನುಭವ ಇರುತ್ತೆ ಅಂತ ತಿಳ್ಕೊತೇನೆ. ಓದುವ ಮೂಲಭೂತ ಜ್ಞಾನ ಇರಬೇಕು. ಹ್ಯಾಂಡ್ ಟೂಲ್ಸ್ ಬಳಕೆ ತಿಳಿದಿರಬೇಕು. ನೋಡಿ, ನಮಗೆಲ್ಲರಿಗೂ ಕೂಡ ITI ಮಾಡಿದವರಿಗೆ ಹ್ಯಾಂಡ್ ಟೂಲ್ಸ್ ಬಗ್ಗೆ ಗೊತ್ತೇ ಇರುತ್ತೆ, ಅದನ್ನು ಕೂಡ ತಿಳ್ಕೊಂಡಿರ್ತೀವಿ. ವಯೋಮಿತಿ ಬಂದುಬಿಟ್ಟು 18 ರಿಂದ 40 ವರ್ಷ ಇಲ್ಲಿ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ ಗೆಳೆಯರೆ. ಮುಖ್ಯ ಕೆಲಸಗಳು ನೋಡಿ, ಕಟ್ಟಿಂಗ್, ಬೆಂಡಿಂಗ್ ಮತ್ತು ಪಂಚಿಂಗ್ ಯಂತ್ರಗಳನ್ನು ನಿರ್ವಹಿಸುವುದು. ಕಟ್ಟಿಂಗ್ ಮಿಷಿನ್, ಬೆಂಡಿಂಗ್ ಮಿಷಿನ್ ಮತ್ತು ಪಂಚಿಂಗ್ ಯಂತ್ರಗಳನ್ನು ನಿರ್ವಹಿಸುವುದು ನಿಮಗೆ ಗೊತ್ತಿರಬೇಕಾಗತ್ತೆ. ವರ್ನಿಯರ್ ಕ್ಯಾಲಿಪರ್, ಮೆಜರಿಂಗ್ ಟೇಪ್ ಬಳಸಿ ಅಳತೆ ಪರಿಶೀಲಿಸುವುದು. ನೋಡಿ, ವರ್ನಿಯರ್ ಕ್ಯಾಲಿಪರ್ ಮತ್ತು ಮೆಜರಿಂಗ್ ಟೇಪ್ನ ಬಳಸಿಕೊಂಡು ನಿಮಗೆ ಅಳತೆ ಮಾಪನವನ್ನು ಮಾಡಲಿಕ್ಕೆ ಗೊತ್ತಿರಬೇಕಾಗತ್ತೆ. ವರ್ನಿಯರ್ ಕ್ಯಾಲಿಪರ್ ನಮಗೆ ಕಡ್ಡಾಯವಾಗಿ ನಮ್ಮ ಕಾಲೇಜಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ. ಇನ್ನು ಮೆಜರಿಂಗ್ ಟೇಪ್ ಬಗ್ಗೆ ನಮಗೆಲ್ಲ ತಿಳಿದಿರುತ್ತೆ ಸ್ನೇಹಿತರೆ. ಉನ್ನತ ಗುಣಮಟ್ಟಗಳ ಪರೀಕ್ಷೆಯನ್ನು ಕೂಡ ನೀವು ಮಾಡಬೇಕಾಗತ್ತೆ. ಯಂತ್ರಗಳ ಸ್ವಚ್ಛತೆ ಮತ್ತು ನಿರ್ವಹಣೆ ಕೂಡ ಗೊತ್ತಿರಬೇಕು. ಸೇಫ್ಟಿ ರೂಲ್ಸ್ನ ನೀವು ಪಾಲನೆ ಕೂಡ ಮಾಡ್ತಿರ್ಬೇಕಾಗತ್ತೆ ಸ್ನೇಹಿತರೆ, ಆ ಒಂದು ಕಂಪ್ನಿಯ ಸೇಫ್ಟಿ ರೂಲ್ಸ್ಗಳನ್ನು. ಇನ್ನು ಸಿಗ್ತಕ್ಕಂಥ ಸೌಲಭ್ಯಗಳು ಯಾವ್ಯಾವಪ್ಪ ಸಿಗುತ್ತೆ ನಾವು ಹುದ್ದೆಗೆ ಸೇರಿಕೊಂಡ್ರೆ ಅಂದರೆ PF ಮತ್ತು ESI ಸೌಲಭ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಉಚಿತ ಊಟ ಅಂದರೆ ನೀವು ಏನಪ್ಪ ಅಂದರೆ ಮಧ್ಯಾಹ್ನ ಹೊತ್ತು ನಿಮಗೆ ಫ್ರೀ ಊಟ ನಿಮಗೆ ಸಿಗ್ತಾ ಹೋಗುತ್ತೆ. ವಸತಿ ಅಂದರೆ ಅಕಾಮಿಡೇಷನ್ ರೂಮ್ ಕೂಡ ಇದ್ದರೆ ಕಂಪನಿ ಕಡೆಯಿಂದಲೇ ನಿಮಗೆ ಸಿಗ್ತಾ ಹೋಗುತ್ತೆ. ಆನ್ಯುಯಲ್ ಬೋನಸ್ ಕೂಡ ನಿಮಗೆ, ವರ್ಷದ ಬೋನಸ್ ಕೂಡ ನಿಮಗೆ ಸಿಗುತ್ತೆ, ಸರಿನಾ? ಓವರ್ ಟೈಮ್ ಪೇ ಅಂದರೆ ಓವರ್ ಟೈಮ್ ನೀವು ಕೆಲಸ ಏನಾದರೂ ಮಾಡ್ತು ಅಂತಂದರೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಅಮೌಂಟ್ ಕೂಡ ಇಲ್ಲಿ ಈ ಒಂದು ಕಂಪ್ನಿಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಹುದ್ದೆಗೆ ITI ಮುಗಿಸಿದ ಪುರುಷ ಅಭ್ಯರ್ಥಿಗಳು ಫ್ರೆಶರ್ ಸಹ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು ಅಂತ ಈ ಒಂದು ಹುದ್ದೆಯ ಫುಲ್ ಡೀಟೇಲ್ಸ್ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ITI ಫಿಟ್ಟರ್ ಮೇಲೆ ಕರೆತಕ್ಕಂಥ ಸ್ಟೋರೇಜ್ ಟೆಕ್ನಾಲಜೀಸ್ ಆ್ಯಂಡ್ ಆಟೋಮೇಷನ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಯಾರಾದರೂ ಬೆಂಗಳೂರಿನಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದರೆ ITI ಮಾಡಿದವರು ಈ ಒಂದು ಹುದ್ದೆಗೆ ಕೂಡ ಹೋಗಿ ನೀವು ಸೇರ್ಕೊಬೋದು ಸ್ನೇಹಿತರೆ. ನೋಡಿ, ಯಲಹಂಕದಲ್ಲಿ ಈ ಒಂದು ಹುದ್ದೆ ಇರುತ್ತೆ ಅಂತಲೇ ಆಗಲೇ ನಿಮಗೆ ಹೇಳಿದ್ದೇನೆ. ಯಾವುದೇ ರೀತಿ ಲಾಸ್ಟ್ ಡೇಟ್ ಮತ್ತು ಸ್ಟಾರ್ಟಿಂಗ್ ಡೇಟ್ ಇಲ್ಲಿ ಕೊಟ್ಟಿಲ್ಲ, ಸರಿನಾ? ಹಾಗಾದರೆ ನೀವು ಅಲ್ಲೇ ಹೋಗಿ ನೀವು ಇಂಟರ್ವ್ಯೂನ ಕೊಟ್ಟು ಜಾಬ್ನ ತೊಗೋಬೋದು, ಸರಿನಾ? ಇಷ್ಟು ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇನ್ನಿತರ ಹುದ್ದೆಗಳಿಗಾಗಿ ಕನ್ನಡದಲ್ಲಿ ಇನ್ನಿತರ ಹುದ್ದೆಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಕೆಳಗಡೆ ಚಾನಲ್ನೇ ಪಕ್ಕ ಸಬ್ಸ್ಕ್ರೈಬ್ ಬಂದಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾವುದೋ ITI ಮುಗಿದವರಿದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.